ನಮಸ್ಕಾರ. ದರ್ಪಣ ಕನ್ನಡ ಟಿವಿ ಚಾನೆಲ್ಗೆ ಸ್ವಾಗತ. ನಾನು ಪೂಜಾ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ನಿನ್ನೆ ನಡೆದ ಕೆಎಸ್ಆರ್ಟಿಸಿ ಬಸ್ ಅಪಘಾತದ ಬಳಿಕ ಸಾರಿಗೆ ಇಲಾಖೆಯ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಅಪಘಾತಕ್ಕೆ ಸಾರಿಗೆ ಘಟಕದ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಬಿಟಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಹಾಗೂ ರೈತ ಸಂಘದ ಕಾರ್ಯಕರ್ತರು ಲಕ್ಷ್ಮೇಶ್ವರ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಳೆಯ ಹಾಗೂ ಶಿಥಿಲಗೊಂಡ ಬಸ್ಗಳನ್ನು ಓಡಿಸುವ ಮೂಲಕ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಜೀವದೊಂದಿಗೆ ಚೆಲ್ಲಾಟ ಆಡಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ತಕ್ಷಣವೇ ಹಳೆಯ ಬಸ್ಗಳ ಸಂಚಾರವನ್ನು ಸ್ಥಗಿತಗೊಳಿಸಿ ಹೊಸ ಬಸ್ಗಳನ್ನು ನಿಯೋಜಿಸಬೇಕು. ಜೊತೆಗೆ ಅಪಘಾತದಲ್ಲಿ ಗಾಯಗೊಂಡ ಎಲ್ಲಾ ಪ್ರಯಾಣಿಕರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಹಾಗೂ ಸಾರಿಗೆ ಇಲಾಖೆಗೆ ಆಗ್ರಹಿಸಿದರು. ಈ ಪ್ರತಿಭಟನೆ ವೇಳೆ ಬಸ್ ಸಂಚಾರ ಕೆಲಕಾಲ ಅಸ್ತವ್ಯಸ್ತಗೊಂಡಿದ್ದು, ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು. ಒಳ್ಳೆ ರೇಟ್ಗಳನ್ನು ಕೊಡ್ತಾನ, ರೈತರಿಗೆ ಕರೆಂಟ್ ಕೊಡ್ತಾನ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾನ, ರೈತರ ಮಕ್ಕಳಿಗೆ ಜಾಬ್ ಕೊಡ್ತಾನ. ಇದಕ್ಕೆ ನೀವೆಲ್ಲ ಸಾಥ್ ಕೊಡಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಾವು ಬಿಡದಿ ಫ್ರಂಟ್ ಅನ್ನ ಮಾಡಿ ನಾವೇನು ಬೇಡ ಅಂತ ಹೇಳ್ತಿಲ್ಲ. ಆದ್ರೂ ಕೂಡ 224 ಕ್ಷೇತ್ರನೂ ಇದೆ. ಅಲ್ಲೂ ಎಸ್ಸಿ ಕ್ಷೇತ್ರ ಎಂಎಲ್ಎಗಳಿದ್ದಾರೆ, ಜನರಲ್ ಕ್ಷೇತ್ರ ಎಂಎಲ್ಎಗಳಿದ್ದಾರೆ, ಎಸ್ಟಿ ಕ್ಷೇತ್ರ ಎಂಎಲ್ಎಗಳಿದ್ದಾರೆ. ಆ ಕ್ಷೇತ್ರಕ್ಕೆ ಸ್ವಲ್ಪ ಅನುದಾನವನ್ನು ಜಾಸ್ತಿ ಕೊಡಿ. ಯಾಕಂದ್ರೆ ಬರೀ ಬಿಡದಿಗೆ ನೀವು 1000 ಕೋಟಿ ತಗೊಂಡೋಗಿ ಹಾಕ್ಬಿಟ್ರೆ ನಮ್ಮ ಕ್ಷೇತ್ರಗಳು ತಂದು ಇಂಡಸ್ಟ್ರಿಯನ್ನು ತಗೊಬಂದು ನಮ್ಮ ಕ್ಷೇತ್ರವನ್ನು ಕೂಡ ಅಭಿವೃದ್ಧಿ ಮಾಡಿ ಈ ಕ್ಷೇತ್ರ ಜನಗಳನ್ನು ನಮ್ಮ ನೋವೇನಂದ್ರೆ ಮಾಧ್ಯಮ ಸ್ನೇಹಿತರೆ, 2.5 ವರ್ಷದಿಂದ ಇದೇ ದೊಡ್ಡೂರಲ್ಲಿ ಬಸ್ ಬಿದ್ದಾಗ ಎಲ್ಲಿ ಹೋಗಿದ್ರು ಇವರು? ಅಷ್ಟು ದಿನ ಇವತ್ತು ಸೇತುವೆ ಆಗಿಲ್ಲಲ್ಲ. ಆ ರೈತರ ಪರಿಸ್ಥಿತಿ ಎಲ್ಲೋಯ್ತು? ರೈತರ ಪರಿಸ್ಥಿತಿ ಎಲ್ಲೋಯ್ತು? ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ದರ್ಪಣ ಕನ್ನಡ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.